ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಪರಿಸರ ಸಂರಕ್ಷಣೆ ಹಾಗೂ ಕಸದ ಸರಿಯಾದ ನಿರ್ವಹಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯುವ ಪರಿಸರ ಪ್ರೇಮಿ ನಾಗರಾಜ್ ಬಜಲ್ ಹಸಿರು ನಡಿಗೆ ಜಾಥಾ ಕೈಗೊಂಡಿದ್ದಾರೆ. ಜನರಿಗೆ ಅವೇರ್ನೆಸ್ ಮೂಡಿಸುತ್ತಾ ಕಾರವಾರದಿಂದ ಮಂಗಳೂರಿನವರೆಗೆ ಸುಮಾರು 300 ಕಿಲೋಮೀಟರ್ ದೂರವನ್ನು ಕೇವಲ 8 ದಿನಗಳಲ್ಲಿ ಕಾಲ್ನಡಿಗೆಯಲ್ಲಿ ತೆರಳುವ ಉದ್ದೇಶ ಹೊಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನ ಕಂಡಲ್ಲಿ ಕಸ ಎಸೆಯೋದು ಸಾಮಾನ್ಯವಾಗಿಬಿಟ್ಟಿದೆ. ಅದರ ಪರಿಣಾಮವಾಗಿ ನದಿ, ಹಳ್ಳ ಹಾಗೂ ಸಮುದ್ರ ಸೇರಿದಂತೆ ಅನೇಕ ಜಲಮೂಲಗಳಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿ ಗಂಭೀರ ಹಾನಿ ಉಂಟಾಗ್ತಾ ಇದೆ. ಭೂಮಿಯ ಮೇಲೆ ಎಸೆದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಮುದ್ರ ಸೇರಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಜನರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಾಗರಾಜ್ ಬಜಲ್ ಹಸಿರು ನಡಿಗೆ ಎಂಬ ವಿನೂತನ ಜಾಗೃತಿ ಜಾಥಾ ನಡೆಸಲು ಮುಂದಾಗಿದ್ದಾರೆ. ಕಾರವಾರದಿಂದ ಮಂಗಳೂರಿನವರೆಗೆ ಕಾಲ್ನಡಿಗೆ ಮೂಲಕ ಸುಮಾರು 300 ಕಿಲೋಮೀಟರ್ ದೂರವನ್ನು ಕೇವಲ 8 ದಿನಗಳಲ್ಲಿ ಕ್ರಮಿಸುವ ಗುರಿ ಹೊಂದಿದ್ದಾರೆ. ಜಾಥಾ ವೇಳೆ ನಾಗರಾಜ್ ಅವರು ಶಾಲಾ ಕಾಲೇಜುಗಳು, ಧಾರ್ಮಿಕ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಹಾಗೂ ಸ್ಥಳೀಯ ಪಂಚಾಯತ್ಗಳಿಗೆ ಭೇಟಿ ನೀಡಿ ಕಸ ನಿರ್ವಹಣೆಯ ಕುರಿತು ಮಾಹಿತಿ ವಿನಿಮಯ ಮಾಡಲಿದ್ದಾರೆ. ತ್ಯಾಜ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಿದ್ದಾರೆ ಹಾಗೂ ಮಾಲಿನ್ಯ ತಡೆಗಟ್ಟುವಲ್ಲಿ ಜನ ಮಾಡಬೇಕಾದ ಕರ್ತವ್ಯಗಳ ಕುರಿತು ಅವೇರ್ನೆಸ್ ಮೂಡಿಸುವ ಉದ್ದೇಶ ಹೊಂದಿದ್ದಾರೆ. ಮೂಲತಃ ಮಂಗಳೂರಿನವರಾದ ನಾಗರಾಜ್ ಬಜಲ್ ಹಸಿರು ದಳ ಎಂಬ ಸಂಸ್ಥೆಯ ಯೋಜನಾ ವ್ಯವಸ್ಥಾಪಕರಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ಪಂಚಾಯಿತಿಗಳನ್ನು ಝೀರೋ ವೇಸ್ಟ್ ಗ್ರಾಮಗಳಾಗಿ ರೂಪಿಸುವ ಪಣ ತೊಟ್ಟಿದ್ದಾರೆ. ಈ ಹಸಿರು ನಡಿಗೆ ಜಾಥಾಕ್ಕೆ ಸಾರ್ವಜನಿಕರಿಂದ ಹಾಗೂ ಪರಿಸರ ಪ್ರೇಮಿಗಳಿಂದ ಉತ್ತಮ ಪ್ರಶಂಸೆ ವ್ಯಕ್ತವಾಗ್ತಿದೆ. ನನ್ನ ಹೆಸರು ನಾಗರಾಜ್ ಬಜಾಲ್. ನಾನು ಮಂಗಳೂರಿನಿಂದ ಬಂದಿರುವಂಥದ್ದು. ನಮ್ಮ ಉದ್ದೇಶ ಏನಂತಂದರೆ ಕಾರವಾರದಿಂದ ಮಂಗಳೂರಿನವರೆಗೆ ಒಂದು ಕಾಲ್ನಡಿಗೆ ಜಾಥಾ ಮೂಲಕ ನಾನು ಹೋಗ್ತಾ ಇದ್ದೇನೆ. ಮುಖ್ಯ ಉದ್ದೇಶ ಏನಂತಂದರೆ ಜನರಿಗೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಭಾಳಷ್ಟು ದೊಡ್ಡ ಕೆಲಸ ಆಗಿದೆ. ಯಾಕಂದರೆ ಜನರು ಏನು ಮಾಡಿದ್ದಾರೆ ಅಂದರೆ ಕಸವನ್ನು ಎಲ್ಲೆಲ್ಲಿ ಸಿಕ್ಕಲ್ಲಿ ಬಿಸಾಡೋದಾಗಿರ್ಬೋದು, ನದಿಗಳಿಗಿರ್ಬೋದು, ನೀರಿಗೆ ಬಿಸಾಡುವಂಥದ್ದು, ಇದು ಭಾಳಷ್ಟು ಪರಿಸರವನ್ನು ಹಾಳು ಮಾಡ್ತಾ ಇದೆ. ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಕರಾವಳಿ ತೀರದಲ್ಲಿ ಭಾಳಷ್ಟು ಪ್ಲಾಸ್ಟಿಕ್ಗಳು ಸಮುದ್ರಕ್ಕೆ ಹೋಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬೇರೆ ಬೇರೆ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು ಯಾವ ಮಾದರಿಗಳನ್ನು ಅನುಸರಿಸಿದ್ದಾರೆ, ಆ ಮುಖಾಂತರ ಆ ಮಾದರಿಗಳು ಉತ್ತಮ ಮಾದರಿಗಳನ್ನು ಕಲಿಯುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಇಲ್ಲಿಂದ ಸುಮಾರು ಒಂದು ಮಂಗಳೂರಿಗೆ ಒಂದು 300 ಕಿಲೋಮೀಟ್ರ್ ಒಂದು 8 ದಿವಸದ ಕಾಲದ ಅವಧಿಯಲ್ಲಿ ನಡೆಯಬೇಕಂತ ಇದ್ದೇನೆ. ಸೊ ಆ ಮಧ್ಯದಲ್ಲಿ ಕರಾವಳಿ ತೀರದಲ್ಲಿ ಸಿಗುವಂಥ ಯಾವುದೇ ಶಾಲಾ ಕಾಲೇಜ್ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅವರೊಟ್ಟಿಗೆ ಒಂದು ರೀತಿಯ ಮಾತುಕತೆಗಳನ್ನು ಮಾಡಿ ನಮ್ಮಲ್ಲಿರುವಂಥ ವಿಚಾರಗಳನ್ನು ಅವರಿಗೆ ತಿಳಿಸಿ, ಅವರಲ್ಲಿರುವಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಈ ಒಂದು ಕಸದ ಬಗ್ಗೆ ಚರ್ಚೆಗಳು ಮೂಡಬೇಕು. ಟೋಟಲ್ ಆಗಿ ಏನಂತಂದರೆ ಕಸದ ಬಗ್ಗೆ ಒಂದು ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಹಸಿರು ನಡಿಗೆ ಎಂಬ ಜಾಥಾವನ್ನು ಮಾಡ್ತಿದ್ದೇವೆ. ಹಸಿರು ದಳ ಸಂಸ್ಥೆ, ನಾವು ಹಸಿರು ದಳ ಸಂಸ್ಥೆಯಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ಗ್ರಾಮ ಪಂಚಾಯತನ್ನು ಝೀರೋ ವೇಸ್ಟ್ ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದೇವೆ. ಸೊ ಅದರ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಒಂದು ಅವಕಾಶ ಜನರಿಗೆ ಕೂಡ ಒಂದು ಕಲಿಯುವಂಥದ್ದು, ನಾವು ಕೂಡ ಒಂದು ಕಲಿಯುವಂಥ ಅವಕಾಶಕ್ಕೋಸ್ಕರ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ.